ಮನೆ ಮಾಲೀಕರಿಗೆ ಬಾಡಿಗೆದಾರರಿಗೆ ಮಗ್ಮಲ್ ಟೋಪಿಯನ್ನ ಹಾಕಲಾಗಿದೆ। 168 ಮನೆ ಮಾಲೀಕರು 486 ಬಾಡಿಗೆದಾರರಿಗೆ ಟೋಪಿಯನ್ನ ಹಾಕಲಾಗಿದೆ। ನೂರಾರು ಜನರಿಗೆ ಟೋಪಿ ಹಾಕಿ ಮನೆ ಬ್ರೋಕರ್ ಅಲ್ಲಿಂದ ಪರಾರಿಯಾಗಿದ್ದಾನೆ। ಜಿಯೋ ಹೋಮ್ಸ್ ಮಾಲೀಕನಿಂದ ವಂಚನೆಯ ಆರೋಪ ಇದು। 168 ಮನೆಯ ಮಾಲೀಕರು 486 ಬಾಡಿಗೆದಾರರಿಗೆ ಟೋಪಿ ಹಾಕಿದ್ದಾನೆ। ನೂರಾರು ಜನರಿಗೆ ಟೋಪಿ ಹಾಕಿ ಮನೆ ಬ್ರೋಕರ್ ಅಲ್ಲಿಂದ ಪರಾರಿಯಾಗಿದ್ದಾನೆ। ಜಿಯೋ ಹೋಮ್ಸ್ ಮಾಲೀಕನಿಂದ ವಂಚನೆಯ ಆರೋಪ ಕೇಳಿ ಬರ್ತಿದೆ। ಅಹ್ಮದ್ ಅಲಿ ಬೇಗ್ ಎಂಬಾತ ವಂಚನೆ ಮಾಡಿ ಎಸ್ಕೇಪ್ ಆಗಿದ್ದಾನೆ। ಬೆಂಗಳೂರಿನ ಪುಲಕೇಶಿ ನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ। ಬ್ರೋಕರ್ ರೀತಿ ಕೆಲಸ ಮಾಡ್ತಿರ್ತಾನೆ ಜಿಯೋ ಕಂಪನಿ। ಜಿಯೋ ಕಂಪನಿಯಿಂದ ಮೋಸ ಆಗಿದೆ ಅನ್ನುವಂತ ಆರೋಪ। ಖಾಲಿ ಮನೆ ಬಾಡಿಗೆಗೆ ಕೊಡಿಸೋದಾಗಿ ಅಗ್ರಿಮೆಂಟ್ ಅನ್ನು ಮಾಡಿಸ್ಕೊಳ್ತಾರೆ। ಖಾಲಿ ಇದ್ದಂತ ಮನೆ ಮಾಲೀಕರ ಬಳಿ ಅಗ್ರಿಮೆಂಟ್ ಆದ ನಂತರದಲ್ಲಿ ಬಳಿಕ ತಾನೇ ಓನರ್ ಅಂತ ಬೇರೆಯವರಿಗೆ ಲೀಸ್ ಕೊಟ್ಟಿದ್ದಾನೆ। ಒಂದೆರಡು ತಿಂಗಳ ಬಳಿಕ ಬಾಡಿಗೆಯೇ ಕೊಡ್ತಿರ್ಲಿಲ್ಲ। ಹಾಗಾಗಿ ಅನುಮಾನದಿಂದ ಪರಿಶೀಲನೆ ನಡೆಸಿದಾಗ ವಿಚಾರ ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ। ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ। ಬೆಳಕಿಗೆ ಬಂದಿದೆ, ಒಬ್ಬರಿಂದ ಬಾಡಿಗೆಗೆ ಪಡೆದು ಮತ್ತೊಬ್ಬರಿಗೆ ಲೀಸ್ ಬೇರೆ ಕೊಟ್ಟಿದ್ದಾನೆ। ಈತನ ಕಳ್ಳಾಟಗಳು ಒಂದೆರಡಲ್ಲ, ಬ್ರೋಕರ್ ರೀತಿಯಲ್ಲಿ ಜಿಯೋ ಕಂಪನಿ ಏನು ಕೆಲಸ ಮಾಡುತ್ತೆ, ಈ ಮೂಲಕವಾಗಿ ಆತ ದೋಖಾ ಮಾಡಿರುವಂಥದ್ದು। ಖಾಲಿ ಮನೆ ಬಾಡಿಗೆಗೆ ಎಲ್ಲೆಲ್ಲಿರುತ್ತೆ ಅದನ್ನೆಲ್ಲ ವಿಚಾರಿಸ್ಕೊಳ್ತಾನೆ। ಖಾಲಿ ಇದ್ದಂಥ ಮನೆ ಮಾಲೀಕರ ಬಳಿ ಅಗ್ರಿಮೆಂಟ್ ಕೂಡ ಮಾಡ್ಕೊಳ್ತಾನೆ। ತಾನೇ ಓನರ್ ಅಂತ ಹೇಳಿ ಆ ಮನೆಯನ್ನ ಬೇರೆಯವರಿಗೆ ಲೀಸ್ ಕೊಡ್ತಾನೆ। ಇದು ಅವನ ಕಳ್ಳಾಟ। ಒಂದೆರಡು ತಿಂಗಳ ಬಳಿಕ ಆತ ಬಾಡಿಗೆನೇ ಕೊಡ್ತಿರ್ಲಿಲ್ವಲ್ಲ ಅಂತ ಓನರ್ ಏನಾದರೂ ಹೋಗಿ ಅನುಮಾನದಿಂದ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಮಾತ್ರ ಈತನ ಕಳ್ಳಾಟ ಬಯಲಾಗ್ತಾ ಇತ್ತು। ಹಲವರಿಗೆ ಈತ ಮೋಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ। ನಮಗೆ ಒಂದು ಮನೆಗೆ 27,000 ಅಂತ ಬಾಡಿಗೆಗೆ ಒಪ್ಸಿದ್ವಿ। ಒಟ್ಟು ನಮ್ಮ ಬಿಲ್ಡಿಂಗ್ಗೆ 2 ಲಕ್ಷ ಬಾಡಿಗೆ ಬರಬೇಕಾಯಿತು। ಆ 2 ಲಕ್ಷ ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ಕೊಡ್ತೀನಿ ಅಂತ ಅವ್ರದ್ದು ಕಮಿಟ್ಮೆಂಟ್ ಅವರು। ಸೊ ನಮ್ಗೆ 2 ತಿಂಗಳು ಬಾಡಿಗೆ ಬಂತು। ಆ ನಂತರ ಏನಾಗುತ್ತೆ ಅಂತಂದರೆ ಚೆಕ್ ಅವ್ರದ್ದು ಏನೋ ರಿಪ್ಲೈ ಇರಲ್ಲ, ಕಾಂಟ್ರಾಕ್ಟರ್ ಇರಲ್ಲ, ಫೋನ್ ತೆಗಿಯಲ್ಲ। ಅವ್ರ ಆಫೀಸ್ಗೆ ಹೋದರೆ ಮಿಸ್ಲೀಡ್ ಮಾಡ್ತಾರೆ, ನೆಕ್ಸ್ಟ್ ಬನ್ನಿ ಅಂತ। ಅವ್ರು ಏನು ಮಾಡಿದ್ರು, ಅವ್ರು ಲೀಸ್ಗೆ ಹಾಕ್ಬಿಟ್ಟಿದ್ದಾರೆ। ಒಬ್ಬೊಬ್ರ ಹತ್ರ 10 ಲಕ್ಷ 20 ಲಕ್ಷ 30 ಲಕ್ಷ ಅಂತ ತಗೊಂಡು ಅವರು ಎಂಟೈರ್ ಬಿಲ್ಡಿಂಗ್ 1 ಕೋಟಿಗೆ ಲೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ। ಲೀಸ್ ಮಾಡ್ಕೊಂಡು ನಮಗೆ ಒಂದು 2 ತಿಂಗಳು ಬಾಡಿಗೆ ಕೊಟ್ಟರು। 2 ತಿಂಗಳು ಬಾಡಿಗೆ ಆದಮೇಲೆ ನಮಗೆ ಬಾಡಿಗೆ ಕೊಡಲಿಲ್ಲ। ನಾವು ಕೇಳಿ ನೋಡಿದ್ವಿ, 10 ತಿಂಗಳು ನಾವು ಬರೋ ತಿಂಗಳು ಕೊಡ್ತೀವಿ, ಆಚೆ ತಿಂಗಳು ಕೊಡ್ತೀವಿ ಅಂತ ಹೇಳ್ತಾ ಇದ್ರು। ಈ ಥರ ಹೇಳ್ತಾ ನಮಗೆ ಚೆಕ್ ಕೊಟ್ಟರು। ಚೆಕ್ ಬೌನ್ಸ್ ಆಯಿತು, 15 ಲಕ್ಷ ಚೆಕ್ ಅಂಡ್ ಬೌನ್ಸ್ ಆಯಿತು। ಸೊ ಆವಾಗ ನಮಗೆ ಒಂದು ಸ್ವಲ್ಪ ಡೌಟ್ ಬಂತು। ಆ ನಂತರ ನಮಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎನ್ನೂರು ಕ್ರಾಸ್ಗೆ ಹೋಗಿ ಈ ಥರ ಕಂಪ್ಲೇಂಟ್ ಮಾಡಿದ್ವಿ। ನಮಗೆ ಒಂದು ಮನೆಗೆ 27,000 ಅಂತ ಬಾಡಿಗೆಗೆ ಒಪ್ಸಿದ್ವಿ। ಒಟ್ಟು ನಮ್ಮ ಬಿಲ್ಡಿಂಗ್ಗೆ 2 ಲಕ್ಷ ಬಾಡಿಗೆ ಬರಬೇಕಾಯಿತು। ಆ 2 ಲಕ್ಷ ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ಕೊಡ್ತೀನಿ ಅಂತ ಅವ್ರದ್ದು ಕಮಿಟ್ಮೆಂಟ್ ಅವರು। ಸೊ ನಮ್ಗೆ 2 ತಿಂಗಳು ಬಾಡಿಗೆ ಬಂತು। ಆ ನಂತರ ಏನಾಗುತ್ತೆ ಅಂತಂದರೆ ಚೆಕ್ ಅವ್ರದ್ದು ಏನೋ ರಿಪ್ಲೈ ಇರಲ್ಲ, ಕಾಂಟ್ರಾಕ್ಟರ್ ಇರಲ್ಲ, ಫೋನ್ ತೆಗಿಯಲ್ಲ। ಅವ್ರ ಆಫೀಸ್ಗೆ ಹೋದರೆ ಮಿಸ್ಲೀಡ್ ಮಾಡ್ತಾರೆ, ನೆಕ್ಸ್ಟ್ ಬನ್ನಿ